ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮವೊಂದಕ್ಕೆ ಸ್ವಾಗತ. ಸ್ನೇಹಿತರೆ, ಮನುಷ್ಯನಿಗೆ ಬೇಕಾಗಿರುವುದು 3 ಬಲ. ಒಂದು ದೇಹಬಲ, ದೈವಬಲ ಹಾಗೂ ಧನಬಲ. ಧನಬಲ, ದೇಹಬಲ ಇಲ್ಲದಿದ್ದರೂ ಸಹ ನಾವು ಬದುಕುವುದು, ಆದರೆ ದೈವಬಲ ಇಲ್ಲದವನು ಬದುಕಲು ಸಹ ಸತ್ತಂತೆ ಅಂತ ಹೇಳ್ತಾರೆ ಇಲ್ಲಿ. ಹೌದು ವೀಕ್ಷಕರೇ, ನಮ್ಮ ಮಿತ್ರರ ಮಿತ್ರ ಒಂದು ವಾಹಿನಿ ಹೆಚ್ಚಿವಾಗಿ ದೇವಸ್ಥಾನಗಳ ಬಗ್ಗೆ, ಧಾರ್ಮಿಕತೆಯ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಡ್ತಾ ಸಾಗ್ತಾ ಇದೆ. ಇದಕ್ಕೆ ನಿಮ್ಮ ನಿರಂತರ ಪ್ರೋತ್ಸಾಹ ಇದೆ ಅನ್ನೋದಕ್ಕೆ ನಾವು 13,000 ವೀಕ್ಷಕರಿಗೆ ನಾವೀಗ ತಲುಪ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಗಳನ್ನು, ಅಂದರೆ ಒಂದು ಕಾರ್ಯಕ್ರಮವನ್ನು 2 ಲಕ್ಷಕ್ಕೂ ಹೆಚ್ಚು ವೀಕ್ಷಕರು ವೀಕ್ಷಣೆ ಮಾಡಿದ್ದಾರೆ ಅಂದರೆ ಇದಕ್ಕೆಲ್ಲ ತಮ್ಮ ಆಶೀರ್ವಾದನೇ ಕಾರಣ ಅಂತ ಹೇಳ್ತಾರೆ. ಸ್ನೇಹಿತರೆ, ಇವತ್ತು ವಿಶೇಷ ಕಾರ್ಯಕ್ರಮ ಅಂತಂದರೆ ಅದು ಹುಣಸೂರಿನ ಕರಿಗೌಡರ ಬೀದಿಯಲ್ಲಿರುವಂತಹ ದಂಡಿನ ಮಾರಮ್ಮ ಹಾಗೂ ಹೊಸೂರು ಮಾರಮ್ಮ ದೇವಸ್ಥಾನದ 15ನೇ ವರ್ಷದ ಅದ್ದೂರಿಯ ವಾರ್ಷಿಕೋತ್ಸವವನ್ನು ತಿಳ್ಕೊಂಡು ಹೋಗ್ತಾ ಇದ್ದೀನಿ. ಆ ತಾಯಂದಿರ ದಿವ್ಯ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ. ಬಂದಿರುವಂತಹ ಭಕ್ತಾದಿಗಳನ್ನು ನನ್ನ ದಾಸೋಹ ಕಾರ್ಯಕ್ರಮವನ್ನು ಪರಿಚಯ ಮಾಡ್ತಾ ಇದ್ದೇನೆ. ಈ ಒಂದು ಸಮಿತಿಯವರಿಗೆ ಮಾತಾಡ್ತಾ ಇದ್ದೇನೆ. ಎಲ್ಲ ಕಾರ್ಯಕ್ರಮಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಣವನ್ನು ಮಾಡಿದ್ದೇನೆ ಅಂತ ಹೇಳ್ತಾ ಅದನ್ನು ನಾವು ನೋಡ್ಲಿಕ್ಕೆ ಹೋಗೋಣ. ನಿಮ್ಮ ಪ್ರೀತಿಯ ಮಿತ್ರರ ಮಿತ್ರ ವಾಹಿನಿಯಲ್ಲಿ.
ಶ್ರೀ ದಂಡಿ ಮಾರಮ್ಮ ಹಾಗೂ ಹೊಸೂರು ಮಾರಮ್ಮನ ದೇವಸ್ಥಾನದ ವಾರ್ಷಿಕ ಹಬ್ಬ ಅಂತ ಹೇಳಿದ್ರೆ ಪ್ರತಿ ವರ್ಷ ಇದೇ ರೀತಿ ನಮ್ಮ ಯುವಕ ಮಿತ್ರರು ತುಂಬ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಇದು ತುಂಬ ಯಶಸ್ವಿ ಆಗೋದಕ್ಕೆ ಊರಿನ ಮತ್ತು ನಮ್ಮ ಕರಿಗೌಡರು ಬೀದಿಯ ನಾಗರಿಕರು ಹಾಗೂ ಊರಿನ ಪ್ರಮುಖರು ಮುಖ್ಯಸ್ಥರುಗಳು ಎಲ್ಲರೂ ಸಹ ಸಹಕಾರನ ನೀಡಿದ್ದಾರೆ. ಅದಕ್ಕೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೂ ಇಷ್ಟಪಡ್ತೀನಿ. ಜೊತೆಗೆ ಈ ಹಬ್ಬನ ಎಲ್ಲ ಪ್ರತಿಯೊಂದು ಮನೆಯಾಗಿ ವ್ಯಕ್ತಿಗಳೆಲ್ಲರೂ ಸಹ ಬಂದು ದೇವ್ರದ ಒಂದು ಪ್ರಸಾದವನ್ನು ಸ್ವೀಕರಿಸಿ ಒಂದು ದೇವ್ರ ಮುಂದೆ ಅವರ ಒಂದು ಭಕ್ತಿನ ಸಮರ್ಪಿಸಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ತುಂಬ ಹೆಮ್ಮೆ ಪಡುವಂಥ ವಿಷಯ. ಪ್ರತಿ ವರ್ಷ ಇದೇ ರೀತಿ ನಡೆಯೋದ್ರಿಂದ ಪ್ರತಿ ಒಂದು ಗ್ರಾಮದಲ್ಲೂ ಇದೇ ರೀತಿ ಮುಂದೆ ಎಲ್ಲ ಕಡೆಯೂ ನಡೀಲಿ ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ. ಪ್ರತಿ ಒಂದು ವರ್ಷಕ್ಕೂ ಇದೇ ಥರ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರೆ ಊರಿನಲ್ಲಿ ಮಳೆ ಬೆಳೆ ಅದಕ್ಕೂ ರೈತರುಗಳಿಗೆ ಒಳ್ಳೆಯ ಒಂದು ವ್ಯವಸಾಯ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಆರೋಗ್ಯ ಭಾಗ್ಯನ ತಂದುಕೊಡುವಂಥ ಒಂದು ದೇವಿಯ ಒಂದು ಕೃಪೆಗೆ ಪಾತ್ರರಾಗ್ತೀವಿ ಅಂತ ಹೇಳಿ ಈ ಮಾತನ್ನು ಮುಗಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.